ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಆರಾಮಲ್ವಾ? ಬನ್ನಿ ಇವತ್ತೊಂದು ಟಾಪ್ದು ನೆಕ್ ಡಿಸೈನ್ ನೋಡೋಣ. ಸಿಂಪಲಾಗಿ ಪೈಪಿಂಗ್ ಹೇಳ್ಕೊಡ್ತೀನಿ ವಿದೌಟ್ ಕ್ಯಾನ್ವಸ್. ತುಂಬ ಈಸಿಯಾಗಿ ಮಾಡ್ಬೋದು. ಇದು ನೀವು ನೋಡ್ತಾ ಇರೋದು ಬ್ಯಾಕ್ ಪಾರ್ಟು. ಆಲ್ರೆಡಿ ನಾನು ಮಾರ್ಕ್ ಹಾಕಿದ್ದೀನಿ. ವಿತ್ ಲೈನಿಂಗ್ ಟಾಪ್ ಇದು. ಮೆಜರ್ಮೆಂಟ್ ಏನಿದೆ ಅದು ಹಾಕ್ಕೊಳ್ಳಿ. ನಾನು ಮಾತ್ರ ಅಗಲ 6, ಉದ್ದ 6.5 ಹಾಕಿದ್ದೀನಿ. ಕೆಳಗಡೆ ಇರೋದು ಮೇನ್ ಫ್ಯಾಬ್ರಿಕ್, ಮೇಲ್ಗಡೆ ಇರೋದು ಲೈನಿಂಗ್ ಬಟ್ಟೆ ಮೇಲೆ ನೀವು ಮಾರ್ಕ್ ಹಾಕ್ಕೊಳ್ಳಿ. ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಬೇಸಿಕ್ ಸ್ಟಿಚ್ ಮಾಡೋರು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡಿ, ಬಟ್ಟೆ ಸರಿದಾಡುತ್ತಲ್ವ, ಹಾಗಾಗಿ ಸಿಂಪಲಾಗಿ ಒಂದು ಸ್ಟಿಚ್ ಹಾಕಿ ಮಾರ್ಕ್ ಮೇಲೆ ಹಾಕಿ ನೀಟಾಗಿ ಬರುತ್ತೆ. ಏನು ಕ್ಯಾನ್ವಸ್ ಬೇಕಾಗೋದಿಲ್ಲ ನೋಡಿ. ಆದಮೇಲೆ ಒಂದು 1/4 ಇಂಚ್ ಬಿಟ್ಬಿಟ್ಟು ಬಾಕಿ ಬಟ್ಟೆ ಕಟ್ ಮಾಡಿಬಿಡಿ. ನಂತರ ಒಂದಿಷ್ಟು ನಾರ್ಮಲಿ ನಾಚ್ ಮಾರ್ಕ್, ಬಟ್ಟೆ ನೀಟಾಗಿ ಟರ್ನ್ ಆಗಲಿ ಅಂತ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಾರ್ನರಿಗೆ ಇಂಪಾರ್ಟೆಂಟ್. ಕಾರ್ನರ್ ಈ ರೀತಿ ನೀಟಾಗಿ ನಾಚ್ ಮಾರ್ಕ್ ಹಾಕ್ಕೊಳ್ಳಿ. ಸ್ಟಿಚ್ 1-2 ಪಾಯಿಂಟ್ ಅಷ್ಟು ಬಿಟ್ಬಿಟ್ಟು ಕಟ್ ಮಾಡಿಬಿಡಿ. ಈ ರೀತಿ ನಾವು ಟರ್ನ್ ಮಾಡಿದಾಗ ಸುಕ್ಕಾಗಲ್ಲ ನೋಡಿ. ಈ ರೀತಿ ಟರ್ನ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಮೇಲುಗಡೆ ಒಂದು ಎಂಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ನೀಟಾಗಿ ಟರ್ನ್ ಆಗುತ್ತೆ ನೋಡಿ. ಬ್ಯಾಕ್ ಪಾರ್ಟಿನ ನೆಕ್ಕು ಈ ರೀತಿ ಬಂತು. ಯಾವುದೇ ರೀತಿ ಕ್ಯಾನ್ವಸ್ ಬೇಕಾಗೋದಿಲ್ಲ. ಅದ್ರ ಮೇಲ್ಗಡೆ ನೀವು ಒಂದು ಸ್ಟಿಚ್ ಹಾಕ್ಕೊಳ್ಳಿ. 2 ಬೇಕಾದ್ರೆ 2 ಹಾಕ್ಕೊಳ್ಳಿ. ನಾನು ಮಾತ್ರ ಒಂದೇ ಹಾಕಿದ್ದೀನಿ. ಬಾಕಿದು ಶೋಲ್ಡ್ರ್ ಲೈನು, ಬಗಲ್ ಲೈನು ಕೂಡಿಸ್ಕೊಂಡ್ಬಿಡಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇದ್ದು, ಓಕೆನಾ? ಇದು ಫ್ರಂಟ್ ಪಾರ್ಟ್ ಆಲ್ರೆಡಿ ನಾನು ಲೈನಿಂಗ್ ಜಾಯಿಂಟ್ ಮಾಡಿದ್ದೀನಿ. ನೆಕ್ ಡಿಸೈನ್ ಹಾಕಿದ್ದೀನಿ. ಲೀವ್ ಶೇಪ್ ಹೇಳಿದ್ರು ಅವರು. ಸೊ ಲೀವ್ ಶೇಪು ಮಾರ್ಕ್ ಹಾಕಿದ್ದೀನಿ. ಆ ಮಾರ್ಕ್ ಮೇಲ್ಗಡೆನೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫಸ್ಟು. ಮಾರ್ಕ್ ಮಾತ್ರ ನೀಟಾಗಿ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೋಬೋದು. ಈ ರೀತಿ ಒಂದು ಸ್ಟಿಚ್ ಆದಮೇಲೆ ಸೇಮ್ ಬ್ಯಾಕ್ ಪಾರ್ಟಿಗೆ ಮಾಡಿದ್ರಲ್ವಾ, ಅದೇ ರೀತಿ ಒಂದು 1/4 ಇಂಚ್ ಬಿಟ್ಬಿಟ್ಟು ಬಟ್ಟೆ ಕಟ್ ಮಾಡ್ಕೊಂಡ್ಬಿಡಿ. ಈ ರೀತಿ ಫೋಲ್ಡ್ ಹಾಕಿ ಮಾಡೋದ್ರಿಂದ 2 ಭಾಗನೂ ನೀಟಾಗಿ ಬರುತ್ತೆ. ಹಿಂದೆ ಮುಂದ್ಗಡೆ ಆಗಲ್ಲ. ಸೆಂಟ್ರ್ ಮಾಡ್ಕೊಳ್ಳಿ. ಈ ರೀತಿ ಸೆಂಟ್ರ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಹಾಕಿದ್ದೀರಲ್ಲ, ಅಲ್ಲಿಂದ 1/4 ಇಂಚ್ ಬಿಟ್ಬಿಟ್ಟು ಬಟ್ಟೆನ ಕಟ್ ಮಾಡಿಬಿಡಿ. ನೋಡಿ ನೀಟಾಗಿ ಬಂತಲ್ವಾ? ಇವಾಗ ಪೈಪಿಂಗ್ ಕಟ್ ಮಾಡೋಣ. ಪೈಪಿಂಗ್ ಬಟ್ಟೆನ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ತೊಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಪೈಪಿಂಗ್ ದಪ್ಪ ಬೇಕಂದ್ರಿಂದ ಒಂದು 2 ಇಂಚ ಬಟ್ಟೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಪೈಪಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಕ್ರಾಸ್ ಬಟ್ಟೆ ಜಾಯಿಂಟ್ ಮಾಡ್ತೀವಲ್ವಾ, ಈ ರೀತಿ ಜಾಯಿಂಟ್ ಮಾಡಿ ಕ್ರಾಸ್ ಬಟ್ಟೆ ಹಿಂಗೆ ಜಾಯಿಂಟ್ ಮಾಡಿ 1/2 ಇಂಚಿಗೆ ಒಂದು ಸ್ಟಿಚ್ಚು. ಕಾರ್ನರ್ ಯಾವಾಗಿದ್ರೂ ಅಪೋಸಿಟಾಗಿ ಕೂಡಿಸ್ಕೊಳ್ಳಿ. ಮೇಲ್ಭಾಗಕ್ಕೆ ಕೆಳಭಾಗ, ಕೆಳಭಾಗಕ್ಕೆ ಮೇಲ್ಭಾಗ ಕೂಡಿಸ್ಬೇಕು. ಅಪೋಸಿಟಾಗಿ ಕೂಡಿಸಿದ್ರೆ ನಿಮ್ಮ ಪೈಪಿಂಗ್ ಬಟ್ಟೆ ಸೀದಾ ಬರುತ್ತೆ ನೋಡಿ. ಮೇಲ್ಭಾಗನ ಕೆಳಗಡೆ, ಕೆಳಗಡೆ ಭಾಗನ ಮೇಲ್ಗಡೆ, ಈ ರೀತಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ನೀಟಾಗಿ ಪೈಪಿಂಗ್ ಬಟ್ಟೆ ರೆಡಿ ಆಗುತ್ತೆ. ಬಟ್ಟೆ ಮೇನ್ದು ಟಾಪ್ದು ಸೀದಾನೇ ಇಟ್ಕೊಳ್ಳಿ. ಪೈಪಿಂಗ್ ಬಟ್ಟೆ ಮಾತ್ರ ಉಲ್ಟಾ ಇಟ್ಕೊಳ್ಳಿ. ಈ ಬಟ್ಟೆ ಸೀದಾ ಇದೆ ನಾ ಇಟ್ಕೊಂಡಿರೋದು, ಪೈಪಿಂಗ್ ಬಟ್ಟೆ ಉಲ್ಟಾ ಇದೆ. ಒಂದು 1/2 ಇಂಚು ಅಥವಾ 1/4 ಇಂಚು ನೀವು ಎಷ್ಟು ಬಟ್ಟೆ ಬಿಟ್ಟಿರ್ತಿರಲ್ಲ ಅಷ್ಟು ಬಟ್ಟೆಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಬಟ್ಟೆ ಕ್ರಾಸ್ ಇರೋದ್ರಿಂದ ಯಾವ ಡಿಸೈನ್ ಆದರೂ ಮಾಡ್ಕೋಬೋದು.
ನೀವು ಹೆಂಗೆ ಟರ್ನ್ ಮಾಡ್ತಿರಲ್ಲ ಹಂಗೆ ಟರ್ನ್ ಆಗುತ್ತೆ, ಬಟ್ಟೆ ಜಗ್ಗೊಳ್ಳೋದಿಲ್ಲ. ಬಟ್ಟೆ ಸೀದಾ ಇದ್ದರೆ ಬರಲ್ಲ, ಬಟ್ಟೆ ಕ್ರಾಸ್ ಇದೆ ಅದು. ಈ ರೀತಿ ಡಿಸೈನ್ ಮೇಲ್ಗಡೆನೆ ಕೂಡಿಸ್ಕೊಂಡು ಬಂದ್ಬಿಡೋದು ನೋಡಿ. ಈ ರೀತಿ ರೆಡಿ ಅದ. ಮುಕ್ಕಿರೋ ಬಟ್ಟೆನ ಕಟ್ ಮಾಡಿಬಿಡಿ. ಸ್ವಲ್ಪ ನಾಚ್ ಮಾರ್ಕ್ ಹಾಕ್ಕೊಳ್ಳಿ ಒಳಗಡೆ. ಈ ರೀತಿ ಹಿಂಭಾಗಕ್ಕೆ ಹಾಕಿದ್ದಾರಲ್ವಾ ಅದೇ ರೀತಿ ಸ್ಟಿಚಸ್ ಇನ್ನೊಂದು 2 ಪಾಯಿಂಟ್ ಇದೆಯಪ್ಪ ಅನ್ನೋ ಮಟನು ಕಟ್ ಹಾಕ್ಕೊಳ್ಳಿ. ಪೈಪಿಂಗ್ ನೀಟಾಗುತ್ತೆ. ಓಕೆನಾ? ಸೆಂಟ್ರಿಗೆ ಒಂದು 10 ಇಂಚ್ ಬಟ್ಟೆ ಬಿಟ್ಟು ಬಾಕಿ ಕಟ್ ಮಾಡಿಬಿಡಿ ಈ ರೀತಿ. ಇಲ್ಲಾಂದರೆ ಟರ್ನ್ ಮಾಡೋಕ್ಕೆ ತ್ರಾಸಾಗುತ್ತೆ. ಈ ರೀತಿ ಸಿಂಗಲ್ ಫೋಲ್ಡ್ ಆದರೂ ಮಾಡ್ಕೊಳ್ಳಿ ಅಥವಾ ಡಬಲ್ ಫೋಲ್ಡ್ ಆದರೂ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪ ಪೈಪಿಂಗ್ ಮಾಡ್ಕೋಬೋದು. ಪೈಪಿಂಗ್ ಆದಮೇಲೆ ಹಿಂಗೆ ಕಾಣಿಸುತ್ತೆ ನೋಡಿ. ನಾನು ಸ್ವಲ್ಪ ದಪ್ಪ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಸಣ್ಣಗೆ ಪೈಪಿಂಗ್ ಬೇಕಂದರೆ ನೀವು ಸಣ್ಣಗೆ ಮಾಡ್ಕೋಬೋದು, ಬರುತ್ತೆ. ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು. ಓಕೆನಾ? ಪೂರ್ತಿ ಡ್ರೆಸ್ ರೆಡಿ ಆದಮೇಲೆ ಹಿಂಗಾಗುತ್ತೆ. ನಾನು ತೋಳಿಗೂ ಸೇಮ್ ಮಾಡಿದ್ದೀನಿ, ಸ್ಲೀವ್ಸ್ಗೂ ಎಂಡಿಗೆ ಅದೇ ರೀತಿ ಫಿನಿಶಿಂಗ್ ಕೊಟ್ಟಿದ್ದೀನಿ, ಬಾಟಮ್ಗೂ ಅದೇ ರೀತಿ ಮಾಡಿದ್ದೀನಿ. ಹಿಂಭಾಗ ಕೊರಳಿಗೆ ಮಾತ್ರ ಪ್ಲೇನ್ ಬಿಟ್ಟಿದ್ದೀನಿ ನೋಡಿ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ. ಬೇಸಿಕ್ ಕಲಿಯೋರ್ಗಂತೂ ಬೆಸ್ಟು. ಕ್ಯಾನ್ವಾಸ್ ಕಿರಿಕಿರಿ ಇರಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.